Good morning, students. Let us see quadratic equations. Quadratic equations is only one variable, that is x or a or whatever it is, only one variable with the highest number of 2 degrees. 2 degrees andre, see here, this 1, x is 1, this is x square, this is 2. 2 degrees irutte. Okay, let us see how to solve these quadratic equations. This is the example. 3x square minus 16x plus 5 is equal to 0. ಈ ಕ್ವಾಡ್ರಾಟಿಕ್ ಈಕ್ವೇಷನ್ನ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಆಸ್ ಯು ಹ್ಯಾವ್ ಡನ್ ದಿಸ್ ಇನ್ ಸ್ಕೂಲ್, ಐ ಹೋಪ್ ಇಟ್ ಈಸ್ ಈಸಿ ಫಾರ್ ಯು. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ಮೊದಲೇ ಗೊತ್ತಿರಬೇಕು ಅಂದ್ಕೊಂಡಿದ್ದೀನಿ, ನೀವು ಸ್ಕೂಲಲ್ಲಿ ಇದು ಮಾಡಿದ್ದೀರಾ. ಬಟ್ ಸ್ಟಿಲ್ ಒಂದ್ಸರಿ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗ್ತೀನಿ ನಾನು. ಲೆಟ್ ಅಸ್ ಸಿ what we have to do here in this quadratic equation is we have to make two squares here. We have to make two commons, and x ಗೆ ಎರಡು ಆನ್ಸರ್ಸ್ ಬರಬೇಕು, ಎರಡು ಸ್ಕ್ವೇರ್ಸ್ ಬರಬೇಕು, ರೂಟ್ ಬರಬೇಕು, ವಾಟ್ ಎವರ್ ದೇ ಸಿ. ಸೊ ಇನ್ ದಾಟ್ ವೇ ವಿ ಹ್ಯಾವ್ ಟು ಸ್ಪ್ಲಿಟ್ ದಿಸ್. ಏನಿದೆ, ದಿಸ್ ಇಸ್ according to the formula ax square plus bx plus c. This is ax square, this is bx plus c. So this b value we need to split that. b na a jotege matte b na c jotege common agi ಮಾಡಿ we have to take out the common. So we need to split into two numbers such a way that it should create a common pattern for both. 16 minus 16x na we can split it in a different way. So 1 plus 15 ಆಗ್ಬೋದು, 8 plus 8 ಆಗ್ಬೋದು, 10 plus 6 ಆಗ್ಬೋದು, 12 plus 4 ಆಗ್ಬೋದು, 14 plus 2 ಆಗ್ಬೋದು. ಇದು ಪ್ಲಸ್ ಅಲ್ಲಿ, ಮೈನಸ್ ಅಲ್ಲಿ ಅಂದರೆ 20 minus 4 ಆಗ್ಬೋದು, 17 minus 1 ಆಗ್ಬೋದು, 18 minus 2, 19 minus 3. ಸೊ ಎನ್ ನಂಬರ್, ಬರೀ ಇಷ್ಟೇ ಅಲ್ಲ, ಇನ್ನೂ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ನಾವು ಈ 16ನ ಸ್ಪ್ಲಿಟ್ ಮಾಡ್ಬೋದು. ಆದರೆ ಯಾವ ಥರ ನಾವು ಇಲ್ಲಿ ಸ್ಪ್ಲಿಟ್ ಮಾಡ್ತೀವಿ, ಈ ಎಕ್ಸಾಂಪಲ್ಗೆ ಸೆಟ್ ಆಗಬೇಕು, ಅದರ್ವೈಸ್ ಇಟ್ ಡಸಂಟ್ ಗೋಯಿಂಗ್ ಟು ವರ್ಕ್. ಸೊ ದಿಸ್ ಪರ್ಟಿಕ್ಯುಲರ್ ಈಕ್ವೇಷನ್ ಈಸ್ ಗೋಯಿಂಗ್ ಟು ಬಿ ಆ್ಯಡೆಡ್ ಹಿಯರ್. ಇಟ್ ವಿಲ್ ಗೋಯಿಂಗ್ ಟು ಸಪೋರ್ಟ್ ದಿಸ್ ಈಕ್ವೇಷನ್. ಏನು ಮಾಡೋಣ, ಇದನ್ನು 1 plus 15 16 ಆಗುತ್ತಲ್ಲ. ಸೊ ಅದನ್ನು ಹೇಗೆ ಈ ಈಕ್ವೇಷನ್ಗೆ ಮಾಡೋಣ ಅಂದರೆ 3x square minus x, ಯಾಕಂದರೆ ಇಟ್ ಈಸ್ minus 16x. ಹಾಗಾಗಿ ಟೋಟಲ್ ಆಗಿ ನಮಗೆ minus 16x ಬರೋ ಥರ ಮಾಡಬೇಕು. ಸೊ minus x ಅಂದರೆ 1x ಆ್ಯಂಡ್ minus 15x. ಸೊ minus x minus 15x ಇದು ಆ್ಯಡ್ ಮಾಡ್ತೀವಿ ನಾವು, minus 16x ಬಂತು, ಪ್ಲಸ್ 5. ಸೊ ವಿ ಹ್ಯಾವ್ ಟೇಕನ್ ವಾಟ್ ಯು ಹ್ಯಾವ್ ಟೇಕನ್ ಹಿಯರ್, 3x square minus x minus 15x plus 5. ಇಲ್ಲಿ ಏನಾಗಿದೆ, ಇದೆರಡೂ ಸೇರಿದ್ರೆ minus 16x ಆಗುತ್ತೆ. ಸೊ ವಾಟ್ ವಿ ಹ್ಯಾವ್ ಡನ್, ವಿ ಹ್ಯಾವ್ ಸ್ಪ್ಲಿಟ್, ಇದನ್ನು ಸ್ಪ್ಲಿಟ್ ಮಾಡಿದ್ದೀನಿ. ಸೊ ದಟ್ ಇಲ್ಲಿಂದ ಇದು ಮತ್ತು ಇಲ್ಲಿಂದ ಇದು, ಅದರಲ್ಲಿ ನಾವು ಕಾಮನ್ನ ಹುಡುಕ್ತೀವಿ. ಲೆಟ್ ಅಸ್ ಸಿ ವಾಟ್ ಆರ್ ದ ಕಾಮನ್ಸ್. ಓಕೆ, 3x square minus x minus 15x plus 5. We have made two group out of one equation. ಎರಡು ಗ್ರೂಪ್ ಥರ ಮಾಡಿದ್ದೀನಿ. ಇದರಲ್ಲಿ ಕಾಮನ್ನು ಮತ್ತು ಇದರಲ್ಲಿ ಕಾಮನ್ ತೆಗೆದಾಗ ಅದು ಈಕ್ವಲ್ ಆಗಿರಬೇಕು. ಸೊ ಲೆಟ್ ಅಸ್ ಹ್ಯಾವ್ ದ ಕಾಮನ್. ಇದರಲ್ಲೇನು ಕಾಮನ್ ಎಕ್ಸ್. ಸೊ 15x ಮತ್ತು 5 ವಿ ಕ್ಯಾನ್ ಸೇ 5 ಕ್ಯಾನ್ ಬಿ ದ ಕಾಮನ್. ಆಯಿತಾ? ಸೊ ಕಾಮನ್ ತೆಗೆದಾಗ ಎಕ್ಸ್ನ ಏನಾಗುತ್ತೆ, ಎಕ್ಸ್ ಕಾಮನ್ ತೆಗೆದಾಗ ಮಿಕ್ಕುಳಿದಿದ್ದೇನು, ಒಂದು ಎಕ್ಸ್ ತೆಗೆದಾಗ 3x ಮಿಕ್ಕೋತು, ಇಲ್ಲಿ ಒಂದು ಎಕ್ಸ್ ತೆಗೆದಾಗ 1 ಅಂತ ಮಿಕ್ಕೋತು. ಸೊ ಎಕ್ಸ್ ಇಂಟು 3x minus 1. ಇಫ್ ಯು ಎಕ್ಸ್ಪ್ಯಾಂಡ್ ದಿಸ್ ಇಸ್ 3x square minus x. ಸೇಮ್ ಬರುತ್ತೆ. ಅದನ್ನು ನಾವೇನು ಮಾಡಿದ್ವಿ, ಡಿಫ್ರೆಂಟಾಗಿ ಕಾಮನ್ ತೊಗೊಂಡು ಮಾಡಿದ್ವಿ. ಮೊದಲು ಏನು ನಾವು ಈಕ್ವೇಷನ್ನ ಎಕ್ಸ್ಪ್ಯಾಂಡ್ ಮಾಡಿದ್ವಿ, ಮತ್ತು ಆ ಈಕ್ವೇಷನ್ನ ನಾವು ಕಂಡೆನ್ಸ್ ಮಾಡ್ತಾ ಹೋಗ್ತಾ ಇದ್ವಿ. ಆ್ಯಂಡ್ ವಿ ನೀಡ್ ಟು ಮೇಕ್ ಈ 3x minus 1 ಅಂತ ಏನು ಫಸ್ಟ್
ಕಾಮನ್ ಆಗಿ ತಗೊಂಡ್ವೋ ಅದೇ ಆನ್ಸರು ನಮಗೆ ಸೆಕೆಂಡ್ ಯಾವುದರಲ್ಲಿ ಈ ಪಾರ್ಟಲ್ಲೂ ಬರಬೇಕು. ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ಡೂ ದಿಸ್. ಇಲ್ಲಿ -15x + 5 -15x + 5 ಯಾವ ಥರ ಕಾಮನ್ ತೆಗಿಬೇಕು ಅಂದರೆ ನಮಗೆ 3x - 1 ಬರಬೇಕು. ಸೊ ವಿ ಹ್ಯಾವ್ ಟೇಕನ್ -5 ಆಸ್ ಕಾಮನ್. -5 ಅಂದಾಗ 3x - 1 ಮಾಡಿದಾಗ -5 × 3x -15x. ಓಕೆ, -15x ಬಂತು. ಹಾಗೆ -5 × -1 ಇಸ್ +5 +5 ಬಂತು. ಸೊ ನಮಗೇನಾಯಿತು 3x² - x -15x + 5 = 0. ಅದನ್ನು ನಾವು ಏನಿಲ್ಲಿ ಸ್ಪ್ಲಿಟ್ ಮಾಡಿ ಕಾಮನ್ ತೆಗೆದ್ವಿ, ದಟ್ ಈಸ್ x × 3x - 1 ಮತ್ತು -5 3x - 1 0. ಸಿ ಹಿಯರ್ ಬೋತ್ ದ ಸೈಡ್ ಈಸ್ ಈಕ್ವಲ್. ಈ ಎರಡೂ ಕಾಮನ್ನ ಒಂದು ಕಡೆ ತಗೊಳ್ಳೋಣ. 3x - 1 ಮತ್ತು x - 1 ಸಪ್ರೇಟಾಗಿ ತಗೊಳ್ಳೋಣ. ಸೊ x - 5 ಮತ್ತು 3x - 1. So let us see what is the value here. How to find out the value for x? So we have taken first one, x - 5 = 0. So x value is +5. 3x - 1 = 0. 3x = 1. X = 1/3. So what is the value of x? X is either 5 or 1/3. Any one of these two is the value of x. So here we get two values of x. This is a single variable in a quadratic equation. Okay, ಈ quadratic equation ಅಲ್ಲಿ ಯಾವಾಗಲೂ x ವ್ಯಾಲ್ಯೂ ಏನಿರುತ್ತೆ, 2 ಬರುತ್ತೆ, 2 ವ್ಯಾಲ್ಯೂಸ್ ಇರುತ್ತೆ. Let us see few more example. Okay, let us take this problem. Solve this quadratic equation. 2 into, this is into square root of 2x + 8 into x + 5 is equal to 36 - 3x. So ಸ್ಕ್ವೇರ್ ರೂಟ್ ಇದೆ, ಈ ಸ್ಕ್ವೇರ್ ರೂಟ್ನ ನಾವು ತೆಗಿಬೇಕು. ಹೌ ವಿಲ್ ರಿಮೂವ್ ದಿ ಸ್ಕ್ವೇರ್ ರೂಟ್? ಬೈ ಆ್ಯಡಿಂಗ್ ಸ್ಕ್ವೇರ್ಸ್. ಸ್ಕ್ವೇರಿಂಗ್ ಬೋತ್ ದ ಸೈಡ್ಸ್. ಒಂದು ಕಡೆ ಆ್ಯಡ್ ಮಾಡಿದ್ರೆ ಇನ್ನೊಂದು ಕಡೆ ಆ್ಯಡ್ ಮಾಡಲೇಬೇಕು ಈಕ್ವಲ್ ಆಗಿ, ಆಯಿತಾ? ಸೊ ದಟ್ಸ್ ವೈ ವಿ ಆರ್ ಸ್ಕ್ವೇರಿಂಗ್ ದ ಹೋಲ್ ಸ್ಕ್ವೇರ್. ಇದು ಈ ಈಕ್ವೇಷನ್ಗೆ ಹೋಲ್ ಸ್ಕ್ವೇರ್ ಮಾಡಿದ್ವಿ, ಈ ಈಕ್ವೇಷನ್ಗೆ ಹೋಲ್ ಸ್ಕ್ವೇರ್ ಮಾಡಿದ್ವಿ. ಹಾಗಾಗಿ ಇಲ್ಲೇನಾಯಿತು, ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ಈ ಸ್ಕ್ವೇರ್ ರೂಟ್ ಮತ್ತು ಈ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಆ್ಯಂಡ್ ದಿಸ್ ವಿ ನೀಡ್ ಟು ಮಲ್ಟಿಪ್ಲೈ. ಸೊ ಕ್ಯಾನ್ಸಲ್ ಆದಾಗ ಏನು ಬರುತ್ತೆ? 2 × 2x. ಓಕೆ, ಸೊ ಇಲ್ಲಿ 2 × 2, ಯಾಕಂದರೆ ಈ ಸ್ಕ್ವೇರ್ ಇಲ್ಲಿಗೆ ಹೋದಾಗ ಈ ಸ್ಕ್ವೇರ್ ಇಲ್ಲಿ ಮಿಕ್ಕೊಳ್ಳುತ್ತೆ. ಸೊ ಹಾಗಾಗಿ 2 × 2 is 4. These two will remain same. 2x + 8, x + 5 will remain same. ಯಾಕಂದರೆ ಈ ಸ್ಕ್ವೇರ್ ಹೋಗಿ ಇದು ರೂಟ್ ಕ್ಯಾನ್ಸಲ್ ಆಗಿದೆ. ಸೊ ಇಲ್ಲೇನಾಗಿದೆ, 36 - 3x². We know this algebraic formula, that is a + b whole square. a² + 2ab + b² is the solution for that. ಇದನ್ನು ನಾವು ಆ ಥರನೇ ಮಾಡೋಣ. 36² + 2 × 36 - 3x + 3x² plus -3x, sorry, here -3x whole square. ಸೊ ಇಲ್ಲೇನಾಗುತ್ತೆ, 36 whole square 1296. ಇಲ್ಲಿ 36 × 2 × 3x 216x plus -3x - 3x will become 9x². ಸೊ ಇಲ್ಲೇನಾಯಿತು ನೋಡೋಣ. ಇದನ್ನು ನಾವೇನು ಮಾಡೋಣ, 4 ಹಿಂಗೆ ಇಟ್ಕೊಳ್ಳೋಣ. ಈ 2x ಇಂದ ಎಲ್ಲ ವೇರಿಯೇಬಲ್ಲು ಮಲ್ಟಿಪ್ಲೈ ಮಾಡೋಣ. ಸೊ 2x × x, 2x × 5, 8 × x, 8 × 5. ಇಲ್ಲಿ ಯಾವುದೇ ರೀತಿ ಮೈನಸ್ ಇಲ್ಲ, ಅದಕ್ಕೆ ಮೈನಸ್ ಎಲ್ಲೂ ಇಲ್ಲ. ಇಲ್ಲಿ ಆಯ್ತಲ್ಲ. ಸೊ ವಾಟ್ ಇಸ್ ದ ಆನ್ಸರ್? 4 × 2x² plus 10x plus 8x plus 40. So this is the value. ಸೊ ಇಲ್ಲೇನು ಇದನ್ನು ನಾವು 9x ತಗೊಳ್ಳೋಣ. 9x - 216x plus
1296. ದಿಸ್ ಇಸ್ ಒನ್ ಕ್ವಾಡ್ರಾಟಿಕ್ ಈಕ್ವೇಷನ್. ಇದನ್ನು ನಾವು ಆಗಲೇ ಮಾಡಿದ್ವಲ್ಲ, ಕಾಮನ್ ಆಗಿ ತೆಗಿಬೇಕು, ಆ ಥರ ಮಾಡೋಣ. ಆಮೇಲೆ ಸೊ ಇಲ್ಲೇನು ಬಂತು? ಸೊ let us multiply these things. 4 into 2x square 8x square, 4 into 10 40x, 4 into 8 32x, 4 into 40 is 160. ಸೊ ಇದನ್ನೆಲ್ಲ ಈಕ್ವೇಷನ್ನ ಇಲ್ಲಿ ತಗೊಂಬನ್ನ 9x square plus 8x, ಇದು 72x, ಈ ಮೈನಸ್ ಇರೋದು ಇಲ್ಲಿ 216x is equal to 1296 minus 160. ಸೊ ಇಲ್ಲೇನಾಯಿತು? ಮೈನಸ್ ಎಕ್ಸ್ ಸ್ಕ್ವೇರ್, ಇದು ಆ್ಯಡ್ ಮಾಡಿದಾಗ 288x is equal to 1136. ನಾವು ಇದನ್ನು ಸಹ ಇಲ್ಲಿ ತಗೊಂಡಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 288x ಮೈನಸ್ 1136. ಸೊ ಈ ಪರ್ಟಿಕ್ಯುಲರ್ ಕ್ವಾಡ್ರಾಟಿಕ್ ಈಕ್ವೇಷನ್ನ ನಾವು ಏನು ಮಾಡಬೇಕು? ಕಾಮನ್ ತಗೊಂಡು ಸಾಲ್ವ್ ಮಾಡಬೇಕು. ಸೊ let us see how to do this. 288ನ ನಾವು 284 ಮತ್ತು 4 ಆಗಿ ಬೈಫಕೇಟ್ ಮಾಡಿದ್ವಿ. ಸೊ ದ್ಯಾಟ್ 1136 ಡಿವೈಡೆಡ್ ಬೈ 4 ಇಸ್ 284 ಆನ್ಸರ್ ಬರುತ್ತೆ. ಓಕೆ, ಸೊ ಯು ನೀಡ್ ಟು ಫೈಂಡ್ ಔಟ್. ಅದನ್ನು ನಾವು ಫಸ್ಟು ಡಿವಿಷನ್ ಮಾಡಿ ಚೆಕ್ ಮಾಡಿ, ಓಕೆ ಇದು ಬರ್ತಾ ಇದೆ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 284x ಪ್ಲಸ್ 4x minus 113x. So that we have divided this and this. Okay. ಸೊ ಇಲ್ಲಿ ಕಾಮನ್ ಆಗಿ ಏನು ತಗೊಳ್ಳೋಣ? ಮೈನಸ್ ಎಕ್ಸ್ ತಗೊಳ್ಳೋಣ. ಆವಾಗ ಇಲ್ಲಿ ಏನಾಗುತ್ತೆ? ಪ್ಲಸ್ ಎಕ್ಸ್ ಆಗುತ್ತೆ. ಮೈನಸ್ ಎಕ್ಸ್ ಇಂಟು ಪ್ಲಸ್ ಎಕ್ಸ್ ಇಸ್ ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಪ್ಲಸ್ 284x ಇದೆ. ಸೊ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ ಮೈನಸ್ 284, ಇಲ್ಲಿ ಪ್ಲಸ್ 4 ಕಾಮನ್ ಆಗಿ ತಗೊಳ್ಳೋಣ, ಯಾಕಂದರೆ 1136 ಡಿವೈಡೆಡ್ ಬೈ 4 ಇಸ್ 284. ಹಾಗಾಗಿ ಸೊ ಇಲ್ಲಿ ಎಕ್ಸ್ ಮೈನಸ್ 284 ಬರುತ್ತೆ. ಹಿಯರ್ ಬೋತ್ ಎಕ್ಸ್ ಮೈನಸ್ 284, ಎಕ್ಸ್ ಮೈನಸ್ 284 ಬಂತು. ಅದನ್ನು ಒಂದು ಕಡೆ ಇಟ್ಕೊಳ್ಳೋಣ. ಮೈನಸ್ ಎಕ್ಸ್ ಪ್ಲಸ್ 4 ಬಂತು, ಅದನ್ನು ಸಪ್ರೇಟ್ ಇಟ್ಕೊಳ್ಳೋಣ. ದೆನ್ ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. x minus 284 is equal to 0. So the value of x is 284. ಹಂಗೆ ಈ ಈಕ್ವೇಷನ್ ತಗೊಳ್ಳೋಣ. minus x plus 4 is equal to 0. Therefore minus x is equal to minus 4. Plus ಇಲ್ಲಿ ಮೈನಸ್ ಆಗುತ್ತೆ. Therefore x is equal to 4. So the value of x is either 284 or 4. So what is the value of x? X is equal to 4 or 284. Okay, hope you understood this. Let us solve one more very simple problem. X square plus x minus 6 is equal to 0. So ಇಲ್ಲೇನಾಗಿದೆ? x ಬರಬೇಕು ಮತ್ತು minus 6. So how we have to divide this? We have to make it common. ಅಂದರೆ 3 ಮತ್ತು 2 ಹಾಕೊಂಡ್ರೆ, let us see, 3x minus 2x ಆದರೆ ಎಕ್ಸೇ ಬರುತ್ತೆ. ಸೊ ಅವಾಗೇನಾಗುತ್ತೆ? ಇಲ್ಲಿ 2ನ ಕಾಮನ್ನು ತೊಗೋಬೋದು, 3ನ ಕಾಮನ್ನು ತೊಗೋಬೋದು. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 2x ಮೈನಸ್ 6 is equal to 0. ಸೊ ಈ ಪರ್ಟಿಕ್ಯುಲರ್ ಪಾರ್ಟನ್ನು ಸಪ್ರೇಟ್, ಈ ಪರ್ಟಿಕ್ಯುಲರ್ ಪಾರ್ಟನ್ನು ಸಪ್ರೇಟ್ ತೊಗೊಂಡ್ರೆ, ಎಕ್ಸ್ನ ಕಾಮನ್ ತೊಗೊಂಡ್ರೆ ಎಕ್ಸ್ ಪ್ಲಸ್ 3 ಬರುತ್ತೆ. ಇಲ್ಲಿ ಮೈನಸ್ 2ನ ಹೊರಗೆ ಕಾಮನ್ ತೊಗೊಂಡ್ರೆ ಎಕ್ಸ್ ಪ್ಲಸ್ 3ನೇ ಬರುತ್ತೆ. ಮೈನಸ್ 2 ಇಂಟು ಎಕ್ಸ್ ಮೈನಸ್ 2x, ಮೈನಸ್ 2 ಇಂಟು 3 ಇಸ್ ಮೈನಸ್ 6. ಸೊ ಎಕ್ಸ್ ಪ್ಲಸ್ 3 ಎರಡೂ ಕಡೆ ಇರೋದ್ರಿಂದ ಫಸ್ಟ್ ಇಲ್ಲಿ ತೊಗೊಳ್ಳೋಣ. ಆ್ಯಂಡ್ ಎಕ್ಸ್ ಮೈನಸ್ 2, ಇದನ್ನು ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ ನೋಡೋಣ. ಎಕ್ಸ್ ಪ್ಲಸ್ 3 is equal to 0. ಸೊ ಎಕ್ಸ್ ವ್ಯಾಲ್ಯೂ ಇಸ್ ಮೈನಸ್ 3. ಹಾಗೆ ಎಕ್ಸ್ ಮೈನಸ್ 2 is equal to ಎಕ್ಸ್ ವ್ಯಾಲ್ಯೂ ಇಸ್ 2. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 2 ಆರ್ ಮೈನಸ್ 3, ಎನಿ one of the value. Hope you understood. Thank you.